ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ 12ನೇ ಶತಮಾನದಲ್ಲಿ ಅವತ್ತಿನ ಕಾಲದಲ್ಲಿ ನಡೀತಕ್ಕಂತಹ ಅನ್ಯಾಯ, ಅತ್ಯಾಚಾರ, ಅನೀತಿ, ಅಧರ್ಮ, ಹೀಗೆ ದುಡಿಯುವ ವರ್ಗದವರ ಮೇಲೆ, ಉತ್ಪಾದಕ ವರ್ಗದವರ ಮೇಲೆ ಶೋಷಣೆ ಮಾಡ್ತಕ್ಕಂಥದ್ದೆಲ್ಲವನ್ನು ಕಂಡು ಅವತ್ತ 4 ವರ್ಗಗಳನ್ನು ಮಾಡಿ ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಥರ ಒಡೆದು ಆಳುವ ನೀತಿಯನ್ನು ಕಂಡು ಮಹಾತ್ಮ ಬಸವಣ್ಣನವರು ಅವರೆಲ್ಲರನ್ನ ಸೃಷ್ಟಿಕರ್ತನ ಜ್ಞಾನಿಯನ್ನಾಗಿ ಮಾಡಿದರು. ಅನುಭವ ಮಂಟಪದ ಮೂಲಕ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ಲಿಂಗ ಆಯತ ಧರ್ಮ ಅಂದರೆ ಮೂರ್ತಿ, ಗುಡಿ, ಜಾತ್ರೆ, ಈ ಹೊರಗಿನ ಮಾನವ ನಿರ್ಮಿತ ಹಲವು ದೈವಗಳಿಗೆ ಧಿಕ್ಕರಿಸಿ ನಿಮ್ಮ ದೇಹವೇ ದೇವಾಲಯವಿದೆ, ನಿಮ್ಮ ಒಳಗೆ ಇಡೀ ಜಗತ್ಯವನ್ನು ಅಡಗಿದೆ, ಜಗತ್ಯದ ಒಡೆಯನ್ನೇ ನಿಮ್ಮೊಳಗೆ ಇದ್ದಾನೆ, ಇವನ ಸಾಕ್ಷಿಲಿಂದ ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧಿಯನ್ನಾಗಿಟ್ಟುಕೊಂಡು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಅರಿವೇ ಗುರು, ದೇಹವೇ ದೇವಾಲಯ, ಕಾಯಕವೇ ಕೈಲಾಸ ಈ ಸತ್ಯವನ್ನು ಎಲ್ಲ ಅನಕ್ಷರಸ್ಥರು, ಶಾಲೆಯನ್ನು ಕಲಿಯಲಾರದವರು, ಕಲಿತವರು ಎಲ್ಲರೂ ಬಸವಣ್ಣನವರ ಅನುಭವ ಮಂಟಪಕ್ಕೆ ಸ್ವಾಗತಿಸಿಕೊಂಡು ಅವರೆಲ್ಲರನ್ನ ಕನ್ನಡವನ್ನು ಬರೆಯಲು ಕಲಿಸಿ, ಕನ್ನಡದ ಮಾತನ್ನು ಆಡಲು ಕಲಿಸಿ, ಕನ್ನಡದ ವಚನಗಳನ್ನು ನಮಗೆ ಕೊಟ್ಟಿದ್ದಾರೆ. ಎಲ್ಲ ಅನೇಕ ಅಜ್ಞಾನದ ಆಚರಣೆಗಳ ಕಸವನ್ನು ತೆಗೆದುಹಾಕುವ ಸಲುವಾಗಿ ಈ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಈ ಮೊಬೈಲ್ಗಳಲ್ಲಿ ಬರ್ತವೆ ಬಸವ ಶೈವ ಅಂಥೇಳಿ ಒಂದು ಧಾರವಾಡದಲ್ಲಿ ಬಸವಣ್ಣನವರ ಹೆಸರಿನ ಮೇಲೆ ಒಂದು ಗ್ರಂಥ ಬಿಡುಗಡೆ ಮಾಡಿದ್ದಾರೆ. ಅದು ದೇವಸ್ಥಾನದ ಮಂಡಳಿ ವತಿಯಿಂದ ಎಂದು. ಅಂದರೆ ಇವರ ಉದ್ದೇಶ ಏನೆಂದರೆ 12ನೇ ಶತಮಾನಕ್ಕಿಂತ ಮುಂಚೆ ಏನು ಶೋಷಣೆ ಇತ್ತಲ್ಲ, ಆ ಶೋಷಣೆಗಳಿಂದ ಬಿಡುಗಡೆಗೊಳಿಸಿದ್ದಾರೆ ಬಸವಣ್ಣನವರು. ಎಲ್ಲರನ್ನ ಸ್ವತಂತ್ರ ವಿಚಾರದಿಂದ ಬದುಕಲು ಕಲಿಸಿದ್ದಾರೆ. ಆ ನಂತರ ಎಲ್ಲ ಶರಣರು ತಮ್ಮ ತಮ್ಮ ಅನುಭವದ ಮೂಲಕ ವಚನಗಳನ್ನು ಬರೆದಿದ್ದಾರೆ. ಆ ವಚನಗಳು 900 ವರ್ಷಗಳು ಕಳೆದು ಹೋದರೂ ಕೂಡ ಇವತ್ತಿಗೂ ಕೂಡ ಪ್ರತಿಯೊಬ್ಬ ಮಾನವನಿಗೆ ಬೇಕಾಗಿರುತ್ತವೆ, ಇವತ್ತಿನ ಈ ಕೆಟ್ಟ ವಾತಾವರಣ ನೋಡಿ. ಆದ್ದರಿಂದ ಮೊದಲು ವಚನ ದರ್ಶನವೆಂಬ ಪುಸ್ತಕ ಬಿಡುಗಡೆ ಮಾಡಿದ್ದರು. ಅದು ಕೂಡ ಬಸವಾದಿ ಶರಣರ ವಿಚಾರಗಳ ವಿರುದ್ಧವಾಗಿ ಮಾಡಿದರು. ಈಗ ಬಸವ ಶೈವ ಅಂಥೇಳಿ ಒಂದು ಬುಕ್ ಮಾಡಿದ್ದಾರೆ. ಈ ಥರ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರು ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರು ಘೋಷಣೆ ಮಾಡಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಕಡೆ ಅವರ ಭಾವಚಿತ್ರವನ್ನು ಇಟ್ಕೊಳ್ಬೇಕು, ಅವರ ವಿಚಾರಗಳ ಪ್ರಕಾರ ಸ್ವಲ್ಪ ಅದು ನಡ್ಕೊಂಡು ಹೋಗಲಿ, ಈ ಕಳ್ಳ, ಸುಳ್ಳ, ಮೋಸ, ವಂಚನೆ, ಕಪಟ, ಈ ಭ್ರಷ್ಟಾಚಾರ ಕಡಿಮೆ ಆಗುವ ಒಂದು ಉದ್ದೇಶ ಇತ್ತು. ಈ ಥರ ಒಂದೊಂದು ಒಳ್ಳೆಯ ಕೆಲಸ ಏನೇನು ಆಗ್ತಾಯಿವೆ ಬೆಳವಣಿಗೆ. ಈಗ ನೂತನವಾಗಿರ್ತಕ್ಕಂಥ ಅನುಭವ ಮಂಟಪ ಕಟ್ಟಲ್ಪಡ್ತಾ ಇದೆ ಬಸವ ಕಲ್ಯಾಣದಲ್ಲಿ. ಹೇಗಾದರೂ ಮಾಡಿ ಬಸವಾದಿ ಶರಣರ ಒಂದು ಏಕದೇವ ಉಪಾಸನೆ, ಏಕಲಿಂಗಾನಿಷ್ಠೆ ಒಂದು ಲಿಂಗಾಯತ ಧರ್ಮದ ವಿಚಾರಗಳನ್ನು ಮತ್ತೆ ಜನರ ಮನಸ್ಸಿನಲ್ಲಿ ಗೊಂದಲವನ್ನು ಸೃಷ್ಟಿಸಿ ಅವರೆಲ್ಲರನ್ನ ಅಜ್ಞಾನಿಗಳನ್ನಾಗಿ ಇಟ್ಕೊಳ್ಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನಮಗೂ ಕೂಡ 26 ವರ್ಷಗಳ ಹಿಂದೆ ವಚನಗಳನ್ನು ಗೊತ್ತಿದ್ದಿಲ್ಲ, ನಾವು ಕೂಡ ಗುಲಾಮರಾಗಿ ಬದುಕಿದ್ದೀವಿ. ಈಗ ನಾವು ಎಲ್ಲವನ್ನು ಸಣ್ಣ ಸಣ್ಣ ವಚನಗಳನ್ನು ತಿಳ್ಕೊಂಡು ಬಳಿಕ ಈ ಭಾರತ ದೇಶದಲ್ಲಿ ಬರ್ತಕ್ಕಂಥ ಅನೇಕ ಹಬ್ಬಗಳು, ಅನೇಕ ಏನಿವೆ ಅಲ್ಲ, ಎಲ್ಲವಕ್ಕೂ ಒಂದೊಂದು ವಚನ ಇವೆ. ಅವೆಲ್ಲವೂ ಕೂಡ ಮಾನವನನ್ನು ಜ್ಞಾನಿಗಳನ್ನಾಗಿ ಮಾಡುವ ಬದಲಾಗಿ ಅಜ್ಞಾನಿಗಳನ್ನಾಗಿ ಮಾಡುತ್ತಿವೆ. ಅಂಥದ್ರಿಂದ ನಾವು
ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಂಡಿದ್ದೀವಿ. ಸರಳ ಜೀವನ ನಡೀತಾ ಇದೆ. ನಾವು ಎಲ್ಲಿದ್ದೀವಿ ಅಲ್ಲೇ ನಮಗೆ ಕಾಶಿ ವಾರಣಾಸಿ. ದೇವರನ್ನು ಹುಡುಕಲು ನಮಗೆ ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲಕ್ಕಂಥ ಒಂದು ಗಟ್ಟಿತನ ನಮ್ಮ ಹತ್ತಿರ ಬಂದಿದೆ. ಕಳೆದ 26 ವರ್ಷದಿಂದ ನಾವು ಕೂಡ ಜನರು ಎಲ್ಲರಿಗೂ ಕೂಡ ಒಳ್ಳೆಯವರಾಗಲಪ್ಪ, ಎಲ್ಲರೂ ಜ್ಞಾನಿವಂತರಾಗಲಿ, ಈ ದೇಶದಲ್ಲಿ ಜಾತಿ ಭೇದ ಭಾವ ಮೇಲು ಕೀಳು ಇವೆಲ್ಲವೂ ಹೋಗಬೇಕು, ಎಲ್ಲರೂ ನ್ಯಾಯಯುತವಾಗಿ ಬದುಕಬೇಕನ್ನೋ ಒಂದೇ ಕಾರಣಕ್ಕಾಗಿ ಅವತ್ತಿನಿಂದ ಇವತ್ತಿನವರೆಗೆ 26 ವರ್ಷದಿಂದ ನಾವು ಈ ವಿಚಾರಗಳನ್ನು ಜನಮನಕ್ಕೆ ಮುಟ್ಟಿಸುವ ಕಾರ್ಯ ಮಾಡ್ತಾಯಿದ್ದೀವಿ. ಈಗ ಈ ಥರ ಮಾಡ್ತಕ್ಕಂಥದ್ದನ್ನು ಕಂಡು ಇವು ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಒಂದು ಬಸವಣ್ಣನವರ ವಚನ. ಇವರು ಯಾರ್ಯಾರು ಮಾಡ್ತಾಯಿದ್ರಿ, ಮುಂದಿನ ಜೀವನದಲ್ಲಿ ನೀವು ಮುಂದಿನ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀವೇ ಅವರನ್ನು ಅಜ್ಞಾನಿಗಳನ್ನಾಗಿ ಬಿಟ್ಟು ಹೋಗ್ತಾ ಇದ್ದೀರಿ. ಅವರು ಮುಂದಿನ ದಿನಗಳಲ್ಲಿ ಕಷ್ಟವನ್ನು ಭೋಗಿಸುತ್ತಾರೆ ನಿಮ್ಮ ತಪ್ಪಿನ ಸಲುವಾಗಿ. ಏನಂತಾರಲ್ಲ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಅಂತ. ಆದ್ದರಿಂದ ಎಲ್ಲರಿಗೂ ವಯಸ್ಸಾಗಿದೆ. ವಯಸ್ಸಾದವರು ಒಂದು ಒಳ್ಳೆಯ ಕಾರ್ಯ ಮಾಡಿ ಹೋಗಬೇಕಾಗಿದೆ. ಬಸವಾದಿ ಶರಣರ ವಿಚಾರಗಳನ್ನು ಹೇಗಿದೆ ಹಾಗೆ ಏಕದೇವ ಉಪಾಸನೆಯ ತತ್ವವಿವೆ, ಉಳಿಸುವ ಪ್ರಯತ್ನ ಮಾಡಬೇಕು ಹೊರತಾಗಿ ಕುತಂತ್ರ ಗುಣ ಮಾಡಕ್ಕೆ ಹೋಗಬಾರದು ಅಂಥೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ. ಒಂದು ಬಸವಣ್ಣನವರ ವಚನ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಈ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಈ ಕಾಲ ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿನಿಂದೊಪ್ಪು ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಧ್ಯಾನಿಸಿ ಪೂಜಿಸೂ ನಮ್ಮ ಕೂಡಲ ಸಂಗಮ ದೇವ. ಸರಳದ ಎಲ್ಲಿ ಬೇಕಾದಲ್ಲಿ ಯಾವಾಗ ಬೇಕಾದಾಗ ನೆನೆಸ್ಕೊಂಡು ನಿಮ್ಮ ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೊಂಡು ಈ ಥರ ವಚನಗಳಿವೆ. ವಯಸ್ಸಾಗಿ ಮುಪ್ಪಾಗಿ ಎಲ್ಲವನ್ನು ಹಾಸಿಗೆ ಮೇಲೆ ಬಿದ್ದು ಶಿವ ಶಿವ ಅಂದರೆ ಶಿವ ಸಿಗುವುದಿಲ್ಲ. ನಾವು ಚೆನ್ನಾಗಿದ್ದಾಗೆ ನಾವು ಬಸವಣ್ಣನವರ ತತ್ವವನ್ನು ಉಳಿಸಿ ಬೆಳೆಸಿದರೆ ಮಾತ್ರ ನಿಮ್ಮೆಲ್ಲರಿಗೂ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಕಲ್ಯಾಣವಾಗುತ್ತದೆ. ನಮ್ಮಿಂದ ತಪ್ಪಾದರೂ ಕೂಡ ನಮಗೆ ಗುಡಿಗುಂಡಾರಗಳ ಬೇಕಾಗಿಲ್ಲ. ಬಸವಾದಿ ಶರಣರು ಗುಡಿಗುಂಡಾರಗಳನ್ನು ಸ್ಥಾಪನೆ ಮಾಡಿಲ್ಲ. ಅವರು ಸ್ಥಾಪನೆ ಮಾಡಿದ್ದು ಅನುಭವ ಮಂಟಪ. ನಾವು ಕೂಡ ಇವಾಗ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳ ಅಥವಾ ಬಸವ ಮಂಟಪಗಳ ಸ್ಥಾಪನೆ ಮಾಡಿಕೊಂಡು ನಾವು ಅಲ್ಲಿ ಇಂಥ ಚಿಂತನೆಗಳ ಧ್ಯಾನ ಪ್ರಾರ್ಥನೆ ಮುಖಾಂತರ ನಾವು ಜೀವನ ಪಾವನ ಮಾಡಿಕೊಳ್ಳಲು ಬರುತ್ತದೆ. ಇನ್ನೊಂದು ಬಸವಣ್ಣನವರ ವಚನ. ಆನೆಯನ್ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರೆ ಅಣ್ಣ, ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೇ ಹೋದಿರಲ್ಲ, ಅಹಂಕಾರವೆಂಬ ಸದಾ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ. ನಮ್ಮ ಕೂಡಲ ಸಂಗಮ ದೇವನನ್ನು ಅರಿಯದೆ ನರಕಕ್ಕೆ ಭಜನರಾದಿರಲ್ಲ. ಯಾರು ಬಸವಾದಿ ಶರಣರ ವಿಚಾರಗಳನ್ನು ತಿರುಚುವ ಕಾರ್ಯ ಮಾಡ್ತಾ ಇದ್ದೀರಲ್ಲ, ನಿಜಕ್ಕೂ ಅವತ್ತಿನ ಕಾಲದಲ್ಲಿ ಆನೆ ಕುದುರೆ ಒಂಟೆಗಳ ಮೇಲೆ ಹೋಗ್ತಾ ಇದ್ರಂತ. ಇವತ್ತು ವಿಮಾನಗಳು ಹೆಲಿಕಾಪ್ಟರ್ಗಳು ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಕಾರಿನಲ್ಲಿ ಹೋಗ್ತಾ ಇದ್ರಲ್ಲ. ಆದರೆ ಈ ದುಡ್ಡು ಯಾರದ್ದು? ಸಮಾಜಕ್ಕೆ ನಾವು ಸತ್ಯದ ಜ್ಞಾನವನ್ನು ಕೊಡದೆ ಸುಳ್ಳು ಗೊಳ್ಳು ಪಳ್ಳು ಜನರ ತಲೆಯಲ್ಲಿ ಹಾಕಿ ನೀವು ಮೆರಿತಾ ಇದ್ದರೆ ಎಂದೆಂದಿಗೂ ಯಾರಿಗೂ ಒಳ್ಳೆಯದಾಗುವುದಿಲ್ಲ. ಇದು ಬರೆದಿಟ್ಕೊಳ್ಳಿ ಗೊತ್ತೇ. ಬಸವಣ್ಣವರು ಹೇಳ್ತಾರೆ, ಸತ್ಯದ ನಿಲುವನ್ನು ಅರಿಯದೇ ಹೋದಿರಿ, ಸದ್ಗುಣ ಎಂಬ ಫಲವ ಬಿತ್ತಿ ಬೆಳೆಸದೆ ಹೋದಿರಿ. ಅಂದರೆ ಅರ್ಥ ಏನು? ಹೊಟ್ಟೆ ಬದುಕಿಗಾಗಿ ಹೊಲದಲ್ಲಿ ಒಳ್ಳೆಯ ಬೆಳೆ ಬಿತ್ತೇವಲ್ಲ, ಜೋಳ ತೊಗರಿ ಬಿತ್ತಿ ಅದನ್ನು ಕಾಪಾಡಿದ್ದು ಅಂದರೆ ಅನ್ನ ದಾಸೋಹ ಕೊಡ್ತೇವಲ್ಲ, ಹಾಗೆ ನೀವು ಕೂಡ ಪ್ರತಿಯೊಂದು ಮನುಷ್ಯನ ದೇಹವೇ ದೇವಾಲಯ ಎಂದು ತಾವು ಆಚರಣೆಯಲ್ಲಿ ತಂದು ಇನ್ನೊಬ್ಬರನ್ನು ತಿಳಿಸಿದರೆ ಮಾತ್ರ ನಿಮಗೆಲ್ಲರಿಗೂ ಕಲ್ಯಾಣವಾಗುತ್ತದೆ, ಒಳ್ಳೆಯದಾಗುತ್ತದೆ. ಇಲ್ಲ ಹೋದರೆ ಇನ್ನೊಂದು ಬಸವಣ್ಣನವರ ವಚನ. ಯಾವ ಪರಿಸ್ಥಿತಿ ಆಗುತ್ತದೆ ಅಂತಕ್ಕಂಥದ್ದು ಕೂಡ ನಾವು ಎಚ್ಚರಿಕೆಯಲ್ಲೇ ಇದ್ದು ಬದುಕಬೇಕಾಗುತ್ತದೆ. ಆತ್ಮವನ್ನು ವಂಚನೆ ಮಾಡಿಕೊಳ್ಳಲಾರದೆ.
ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ, ಉರಿಯುವ ಕೊಳ್ಳೆಯ ಕೊಂಡು ಮಂಡೆಯ ಸಿಕ್ಕವನ್ನು ಬಿಡಿಸಿಕೊಂಡಂತೆ, ಹುಲಿಯ ಮೀಸೆಯನ್ನು ಹಿಡಿದುಕೊಂಡು ಒಲಿದು ಉಯ್ಯಾಲೆಯನಾಡಿದಂತೆ, ನಮ್ಮ ಕೂಡಲ ಸಂಗನ ಶರಣರ ಜೊತೆ, ಅವರ ತತ್ವದ ಜೊತೆ, ಅವರ ವಿಚಾರಗಳ ಜೊತೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಎಂದು ಅಣ್ಣ ಬಸವಣ್ಣನವರು ಹೇಳಿದ್ದಾರೆ. ಆದ್ದರಿಂದ ನಾವು ಯಾವಾಗಲೂ ಬಸವಾದಿ ಶರಣರ ವಚನಗಳಲ್ಲಿನ ಒಂದು ಅಕ್ಷರ ಸಹಿತ ನಾವು ತಿರುಚುವ ಕಾರ್ಯ ಮಾಡಬಾರದು. ನಮ್ಮಿಂದ ಆಚರಣೆ ಮಾಡಲಿಕ್ಕೆ ಆಗ್ತದಂದ್ರೆ ಮಾಡಬೇಕು, ಇಲ್ಲದ್ರೆ ಬಿಟ್ಟು ಕೊಡಬೇಕು. ಆದರೆ ಅವರ ವಿಚಾರಗಳೊಂದಿಗೆ ನಾವು ಯಾರು ಕೂಡ ಕೆಣಕಬಾರದು ಎನ್ನುವುದೇ ನನ್ನ ಉದ್ದೇಶವಾಗಿದೆ ಎಂದು ಹೇಳ್ತಾ, ತಮ್ಮೆಲ್ಲರ ಮನಕ್ಕೆ ತಟ್ಟಿದೆ ಆದರೆ, ಹೃದಯಕ್ಕೆ ತಟ್ಟಿದೆ ಆದರೆ ಈ ವಿಡಿಯೋ ದೇಶದ ರಾಜಧಾನಿಯಾಗಿರ್ತದೆ ದೆಹಲಿಯಲ್ಲಿ ಇರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿಜಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿರವರಿಂದ ಹಿಡಿದುಕೊಂಡು ರಾಷ್ಟ್ರಪತಿ, ಅಲ್ಲಿನ ರಾಜ್ಯಪಾಲರು, ಇಡೀ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಗವರ್ನರ್ಗಳು, ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ಗಳಾದವರು, ಎಲ್ಲ ಸರ್ಕಾರಿ ಅಧಿಕಾರಿಗಳು, ಎಲ್ಲ ಸಾಮಾಜಿಕ ಕಾರ್ಯಕರ್ತರು, ಎಲ್ಲ ರಾಜಕಾರಣಿಗಳು ಮತ್ತು ಈ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಎಲ್ಲರ ಮನೆ ಮತ್ತು ಮನಗಳಿಗೆ ಮುಟ್ಟಿಸುವ ಕಾರ್ಯ ಆಗಲಿ ಎಂದು ನಾನು ಈ ಮೂಲಕ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಸಾಯಂಕಾಲದ 145 ಕೋಟಿ ಭಾರತೀಯರಿಗೆ ನಮ್ಮ ವಿಶ್ವ ಸಂವಿಧಾನ ನಾಯಕ ಮಹಾತ್ಮ ಬಸವಣ್ಣನವರು ಮತ್ತು ಎಲ್ಲ ಶರಣರ ಒಂದು ವತಿಯಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.